ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯ ಆತ್ಮೀಯರೇ, ನನ್ನ ನಮಸ್ಕಾರ. ಒಂದು ಕ್ಷಣ ಕಣ್ಮುಚ್ಕೊಂಡು ನೋಡಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನಿಮ್ಮದೇ ಜೀವನವನ್ನು ನಿಮ್ಮಿಂದಲೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಇಷ್ಟು ಒಳ್ಳೆಯವನಾಗಿ ಬದುಕ್ತಾ ಇದ್ದೇನೆ, ಯಾರಿಗೂ ಕೇಡು ಮಾಡಿಲ್ಲ, ಯಾರ ಕಷ್ಟವನ್ನು ತಿರಸ್ಕರಿಸಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಶಾಂತಿ ಇಲ್ಲ? ಯಾಕೆ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ? ಯಾಕೆ ಒಂಟಿತನ ನನ್ನನ್ನು ಹಿಂಬಾಲಿಸ್ತಾ ಇದೆ? ಯಾಕೆ ನಾನು ನಂಬಿದವರೇ ನನ್ನನ್ನು ಮುರಿತಾ ಇದ್ದಾರೆ? ಈ ಪ್ರಶ್ನೆಗಳು ನಿಮ್ಮೊಳಗೆ ದಿನವೂ ರಾತ್ರಿ ಕಾಡ್ತಾ ಇದೆ. ಅಂದರೆ ಈ ಮಾತುಗಳನ್ನು ನೀವು ತಪ್ಪದೆ ಕೊನೆಯವರೆಗೂ ಕೇಳಲೇಬೇಕು. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಒಂದು ಆಕಸ್ಮಿಕ ಅಲ್ಲ, ಇದು ಕಾಲಪುರುಷನ ಸೂಚನೆ. ದೇವರು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಇಲ್ಲಿಗೆ ತಂದಿದ್ದಾನೆ. ಯಾಕೆಂದರೆ ಜನವರಿ 2, 3, 4, 5 ಈ 4 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿವೆ. ಈ ದಿನಗಳು ನಿಮಗೆ ಪರೀಕ್ಷೆನೂ ಹೌದು, ತೀರ್ಪು ಹೌದು, ಎಚ್ಚರಿಕೆನೂ ಹೌದು, ಅದೃಷ್ಟದ ಬಾಗಿಲು ಕೂಡ ಹೌದು. ಮೇಷರಾಶಿಯವರೇ, ನೀವು ಬಹಳ ಸಹನಶೀಲರು. ಎಷ್ಟು ನೋವಾದರೂ ತೋರಿಸಿಕೊಳ್ಳದೆ ನಗ್ತಾ ಇರ್ತೀರ. ಕಣ್ಣಲ್ಲಿ ನೀರಿದ್ರೂ ಕೂಡ ಬೇರೆಯವರ ಮುಂದೆ ಧೈರ್ಯ ತೋರಿಸ್ತಾ ಇರ್ತೀರ. ನಿಮ್ಮ ತಟ್ಟೆಯಲ್ಲಿರುವ ಅನ್ನವನ್ನು ಮತ್ತೊಬ್ಬರಿಗೆ ಕೊಡುವಷ್ಟು ದೊಡ್ಡ ಮನಸ್ಸು ನಿಮ್ಮದು. ಆದರೆ ಇದೇ ನಿಮ್ಮ ದೌರ್ಬಲ್ಯವಾಗಿ ಮಾರ್ಪಟ್ಟಿದೆ. ನೀವು ಕೊಟ್ಟ ಪ್ರೀತಿ, ಕೊಟ್ಟ ಸಹಾಯ, ಕೊಟ್ಟ ನಂಬಿಕೆ, ಅದನ್ನೇ ಕೆಲವರು ನಿಮ್ಮ ವಿರುದ್ಧ ಆಯುಧವನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಜನವರಿ 2ರಿಂದ 5 ನಡುವೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ಯಂತ ಹತ್ತಿರದಲ್ಲಿರುವ ಒಬ್ಬ ವ್ಯಕ್ತಿಯ ನಿಜಮುಖ, ಅವನ ನಿಜ ಮುಖ ಅನ್ನೋದು ಬಯಲಾಗುತ್ತೆ. ಆತ ಹಾವಿನಂತೆ ಮೌನವಾಗಿ ಕುಳಿತು ನಿಮ್ಮ ಮೇಲೆ ವಿಷವನ್ನು ಸುರಿಸ್ತಾ ಇದ್ದಾನೆ. ಮಾತಿನಲ್ಲಿ ಸಿಹಿ, ಮನಸ್ಸಿನಲ್ಲಿ ದ್ವೇಷ. ನಿಮ್ಮ ಒಳಿತಿಗಾಗಿ ಎಂದು ನಟಿಸಿ ನಿಮ್ಮ ಅದೃಷ್ಟವನ್ನು ಕಸಿದುಕೊಳ್ಳುವವನು ಅವನು. ಈ 4 ದಿನಗಳಲ್ಲಿ ಆ ಮುಖವಾಡ ಕಳಚಲೇಬೇಕಾಗುತ್ತೆ. ನೀವು ರಕ್ತ ಬೆವರಿನಿಂದ ಸಂಪಾದಿಸಿದ ಹಣ ಕ್ಷಣಾರ್ಧದಲ್ಲಿ ಕರಗಿ ಹೋಗ್ತಿರುವಂತೆ ನಿಮಗೆ ಅನಿಸ್ತಾ ಇರುತ್ತೆ. ಎಷ್ಟೇ ದುಡಿದ್ರೂ ಸಾಲ ಮುಗಿತಾ ಇಲ್ಲ. ಒಂದು ಸಮಸ್ಯೆ ಮುಗಿಯೋಷ್ಟರಲ್ಲಿ ಮತ್ತೊಂದು ಸ್ಟಾರ್ಟ್ ಆಗುತ್ತೆ. ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ. ನೀವು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದವರೇ ನಿಮ್ಮ ಒಂದು ಪತನವನ್ನು ಬಯಸ್ತಾ ಇದ್ದಾರೆ ಎಂಬ ಒಂದು ಅನುಮಾನ ನಿಮಗೆ ಒಳಗೊಳಗೆ ಕಾಡ್ತಾ ಇರುತ್ತೆ. ಹೌದಾದರೆ ನೀವು ಎಚ್ಚರವಾಗಿರಬೇಕು. ಈ ಸಮಯದಲ್ಲಿ ಶತ್ರು ಹೊರಗಿಲ್ಲ, ನಿಮ್ಮ ಮನೆಯೊಳಗೆ ಇರ್ತಾರೆ. ಜನವರಿ 2ರಿಂದ 5ರವರೆಗೆ ಗ್ರಹಗಳ ಚಲನೆ ಬಹಳ ತೀವ್ರವಾಗ್ತಾ ಇದೆ. ಕುಜನು ಅಶಾಂತಿ ಉಂಟು ಮಾಡ್ತಾ ಇದ್ದಾನೆ. ಶನಿ ಮತ್ತು ಬುಧ ಒಟ್ಟಾಗಿ ನಿಮ್ಮ ಜಾತಕದಲ್ಲಿ ದೊಡ್ಡ ತಿರುವು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ 4 ದಿನಗಳಲ್ಲಿ ನಡೆಯುವ ಘಟನೆಗಳು ನಿಮ್ಮ ಮುಂದಿನ 7 ವರ್ಷಗಳ ಬದುಕಿನ ದಿಕ್ಕನ್ನು ನಿರ್ಧಾರ ಮಾಡುತ್ತೆ. ಇದು ಸಾಮಾನ್ಯ ಸಮಯ ಅಲ್ಲ. ಮೇಷರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಕೋಪವೇ ನಿಮ್ಮ ಅತಿ ದೊಡ್ಡ ಶತ್ರು. ನೀವು ಬಹಳ ದಿನಗಳಿಂದ ಎಲ್ಲವನ್ನ ಒಳಗೆ ಇಟ್ಕೊಂಡಿದ್ದೀರಾ. ಅವಮಾನ, ಮೋಸ, ನಿರ್ಲಕ್ಷ್ಯ, ಹಣದ ಕಷ್ಟ ಎಲ್ಲವನ್ನು ಮೌನವಾಗಿ ಸಹಿಸಿದ್ರಿ. ಆದರೆ ಈಗ ಆ ಒಳಗಿಟ್ಟ ಒಂದು ಬೆಂಕಿ ಹೊರಗೆ ಬರುವ ಸಾಧ್ಯತೆ ಇದೆ. ಒಂದು ಕ್ಷಣದ ಕೋಪ, ಒಂದು ತಪ್ಪು ಮಾತು, ಒಂದು ಅಜಾಗ್ರತೆ ನಿಮ್ಮ ಜೀವನದ ಅಮೂಲ್ಯ ಸಂಬಂಧವನ್ನೇ ಕಳೆದುಕೊಳ್ಳುವಂತೆ ಮಾಡಬಹುದು. ಈ 4 ದಿನಗಳಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಹೋಗಬೇಡಿ. ಯಾರಿಗೂ ನಿಮ್ಮ ಮನಸ್ಸಿನ ಎಲ್ಲ ವಿಚಾರ ಹೇಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ನಿಮ್ಮ ದುರ್ಬಲತೆಗಳನ್ನು ಯಾರ ಮುಂದೆ ಹೇಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಜನರು ನಿಮ್ಮ ಮಾತನ್ನಲ್ಲ, ನಿಮ್ಮ ತಪ್ಪನ್ನೇ ಹುಡುಕ್ತಾರೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರ ಅಗತ್ಯ. ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್, ಆಸಿಡಿಟಿ, ನರವಿನ ಒಂದು ನೋವು, ತಲೆಭಾರ ಇವೆಲ್ಲ ಕೂಡ ಕಾಡಬಹುದು. ಹೊರಗಿನ ಆಹಾರವನ್ನು ಸಂಪೂರ್ಣವಾಗಿ ತಪ್ಪಿಸಿ. ನಿಮ್ಮ ದೇಹವೇ ನಿಮ್ಮ ಮೊದಲ ಆಸ್ತಿ. ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆ ಕೊಡಬೇಕಾಗುತ್ತೆ. ಆರ್ಥಿಕವಾಗಿ ಈ ಸಮಯದಲ್ಲಿ ಆಕಸ್ಮಿಕವಾಗಿ ದೊಡ್ಡ ಖರ್ಚು ಎದುರಾಗಬಹುದು. ಅದು ವೈದ್ಯಕೀಯ ಆಗಿರಬಹುದು, ಕುಟುಂಬದ ವಿಚಾರ ಆಗಿರಬಹುದು, ಅಥವಾ ಅನಿವಾರ್ಯ ಖರ್ಚಾಗಿರಬಹುದು. ಹಣವನ್ನು ಯಾರಿಗೂ ಸುಲಭವಾಗಿ ಸಾಲವಾಗಿ ಕೊಡಬೇಡಿ. ವಿಶೇಷವಾಗಿ ಬಂಧುಗಳು, ಪರಿಚಿತರು ಕೇಳಿದರೆ 2 ಬಾರಿ ಯೋಚನೆ ಮಾಡಿ. ಹಣ ಹೋದರೆ ಸಂಬಂಧವು ಹೋಗುವ ಸಾಧ್ಯತೆ ಇದೆ. ಮೇಷರಾಶಿಯವರೇ, ಈ ಸಮಯದಲ್ಲಿ ಸ್ವಾರ್ಥಪೂರಿತ ಸಂಬಂಧಗಳಿಂದ ದೂರ ಇರಬೇಕು. ನಿಮಗೆ ನೋವು ಕೊಟ್ಟವರನ್ನು ಮತ್ತೆ ಮತ್ತೆ ಕ್ಷಮಿಸಿ ನಿಮ್ಮ ಜೀವನಕ್ಕೆ ಬಿಡೋದು ನಿಮ್ಮ ಅತಿ ದೊಡ್ಡ ತಪ್ಪು. ಈ 4 ದಿನಗಳಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು.
ನಿಮ್ಮನ್ನು ಬಳಸಿಕೊಳ್ಳುವವರನ್ನು ನಿಮ್ಮ ಜೀವನದಿಂದ ಹೊರಹಾಕುವ ನಿರ್ಧಾರ. ಈ ಸಮಯದಲ್ಲಿ ಮಾನಸಿಕವಾಗಿ ನೀವು ತುಂಬ ಭಾರ ಅಂತ ಅನುಭವ ನಿಮ್ಗೆ ಆಗಬಹುದು. ಯಾರೂ ನನ್ನವರು ಇಲ್ಲ ಎಂಬ ಭಾವನೆ ಕೂಡ ಬರಬಹುದು. ಆದರೆ ನೀವು ನೆನ್ಪಿಟ್ಕೊಳ್ಳಿ, ನೀವು ಒಂಟಿಯಲ್ಲ. ನಿಮ್ಮನ್ನು ನೋಡ್ತಾ ಇರುವ ದೈವಶಕ್ತಿ ಇದೆ. ನೀವು ನಿಮ್ಮನ್ನೇ ಬಲಪಡಿಸಿಕೊಂಡ್ರೆ ಯಾರ ಅಗತ್ಯನೂ ಇಲ್ಲ. ಜನವರಿ 2ರಿಂದ 5ರ ಒಳಗೆ ನಿಮಗೆ ಒಂದು ಶುಭ ಸುದ್ದಿ ಬರುತ್ತೆ. ಒಂದು ಫೋನ್ ಕಾಲ್ ಮೂಲಕ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು ಅಥವಾ ಹೊಸ ಅವಕಾಶದ ರೂಪದಲ್ಲಿ ಇರಬಹುದು. ಇದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರುತ್ತೆ. ಆದರೆ ಆ ಬೆಳಕನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಈ ಸಮಯದಲ್ಲಿ ರಾಹುಕೇತುಗಳ ಪ್ರಭಾವ ಕಡಿಮೆಯಾಗೋದಕ್ಕೆ ಆರಂಭ ಆಗುತ್ತೆ. ನೀವು ಬಹಳ ದಿನಗಳಿಂದ ಶ್ರಮಿಸ್ತಾ ಇದ್ರೂ ಕೂಡ ಫಲ ಕಾಣದ ಸ್ಥಿತಿ ಈಗ ನಿಧಾನವಾಗಿ ಬದಲಾಗ್ತಾ ಇದೆ. ಆದರೆ ಶಿಸ್ತು, ಸಹನೆ ಮತ್ತು ಮೌನ ಅತ್ಯಂತ ಅಗತ್ಯ. ಒಂದು ವಿಶೇಷ ಪರಿಹಾರ ನಿಮಗೆ ಹೇಳ್ತೇನೆ. ಈ 4 ದಿನಗಳಲ್ಲಿ ಕನಿಷ್ಠ 1 ದಿನ ಉಪವಾಸವನ್ನು ಆಚರಣೆ ಮಾಡಿ. ಉಪವಾಸ ಆಗದೇ ಇದ್ದರೆ ಮನಸ್ಸಿನಲ್ಲಿ ನಿಯಮ ಪಾಲಿಸಿ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಜಪ ಮಾಡಿ. ಶನಿವಾರ ಶನಿದೇವನಿಗೆ ಎಳ್ಳು ದೀಪ ಹಚ್ಚಿ. ಇದರಿಂದ ಗ್ರಹ ದೋಷಗಳ ತೀವ್ರತೆ ಕಡಿಮೆಯಾಗುತ್ತೆ. ಮೇಷರಾಶಿಯವರೇ, ಈ 4 ದಿನಗಳು ನಿಮ್ಮ ಜೀವನದ ಗೇಟ್ ಥರ. ನೀವು ಎಚ್ಚರಿಕೆಯಿಂದ ನಡೆದರೆ ಅದೃಷ್ಟ ನಿಮ್ಮತ್ತ ಓಡಿ ಬರುತ್ತೆ. ನೀವೇನಾದರೂ ಎಲ್ಲ ಬಿಟ್ಟು ಅಜಾಗ್ರತೆಯಿಂದ ಮಾಡಿದರೆ ಅವಕಾಶ ಕೈ ತಪ್ಪಿ ಹೋಗುತ್ತೆ. ಆದ್ದರಿಂದ ಕಡಿಮೆ ಮಾತು, ಹೆಚ್ಚು ಗಮನ ನಿಮ್ಮ ಮೇಲೆಯೇ ನಿಮಗೆ ಕೇಂದ್ರೀಕರಣ ಆಗಿರಬೇಕು. ನೀವು ಇಷ್ಟು ದಿನ ಬೇರೆಯವರಿಗೋಸ್ಕರ ಬದುಕ್ತಾ ಇದ್ರಿ. ಈಗ ನಿಮಗಾಗಿ ಬದುಕಲು ಸಮಯ ಬಂದಿದೆ. ನೀವು ನಿಮ್ಮ ಸಂತೋಷವನ್ನು ಹುಡುಕಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಆತ್ಮಗೌರವವನ್ನು ಉಳಿಸಿ. ಕೊನೆಯದಾಗಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಕಮೆಂಟ್ನಲ್ಲಿ ಜೈ ಸೂರ್ಯದೇವ, ಜೈ ಶನಿದೇವ, ಜೈ ಲಕ್ಷ್ಮೀ ಮಾತೆ ಅಂತ ಕಮೆಂಟ್ ಮಾಡಿ. ಇದು ಕೇವಲ ಮಾತಲ್ಲ, ಇದು ನಿಮ್ಮ ಸಂಕಲ್ಪ. ಮೇಷರಾಶಿಯವರು ಸದಾ ಸುಖ, ಶಾಂತಿ, ಆರೋಗ್ಯ ಮತ್ತು ನೆಮ್ಮದಿಯಿಂದ ಇರಲಿ ಅಂತ ನಾನು ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.